1 ಕೋಟಿ ರಾಮಜಪದಿಂದ ವ್ಯಾಸ ತೀರ್ಥರಿಂದ ಕೃಷ್ಣದೇವರಾಯರಿಂದ ನಿರ್ಮಾಣವಾದ ಪವಿತ್ರ ಯೋಗ ಭೂಮಿ ಕುಪ್ಪಿ ಭೀಮನ ಕಸಬಾ ಲಿಂಗಸೂರು. ವಿದ್ವಾನ್ ಶ್ರೀ ಕೃಷ್ಣಾನಂದ ಶರಣರು. ಲಿಂಗಸಗೂರು ತಾಲೂಕಿನ ಕಸಬಾ ಲಿಂಗಸೂರಿಗೆ ಆಗಮಿಸಿದ ವಿದ್ವಾಂಸರಿಗೆ ಗುರುಬಸವ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಸ್ಕೌಟ್ ಅಂಡ್ ಗೈಡ್ಸ್ನ ಮಕ್ಕಳು ವಿಶೇಷ ಚಪ್ಪಾಳೆ ಮುಖೇನ ಸ್ವಾಗತ ಮಾಡಿಕೊಂಡಿದ್ದರು. ಕಸಬಾ ಲಿಂಗಸೂರಿನ ಕುಪ್ಪಿ ಭೀಮ ದೇವರ ದೇವಸ್ಥಾನದಿಂದ ಕಸಬಾ ಲಿಂಗಸೂರು ಮುಂಭಾಗದಲ್ಲಿ ಆಯೋಜಿಸಿದ ವೇದಿಕೆವರೆಗೂ ಅದ್ದೂರಿ ಸ್ವಾಗತವನ್ನ ಮಾಡಿಕೊಂಡಿರುವ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಶ್ರೀ ಕುಪ್ಪಿ ಭೀಮ ದೇವರ ಮಹಾರಥದ ಶತಮಾನೋತ್ಸವ ಸಮಾರಂಭಕ್ಕೆ ಖ್ಯಾತ ವಿದ್ವಾನರು ಆಗಮಿಸಿದ್ದಾರೆ. ಪ್ರವಚನದ ವೇದಿಕೆಗೆ ಆಗಮಿಸಿದ ಶ್ರೀ ವಿದ್ವಾಂಸರಿಗೆ ಗ್ರಾಮದ ಶಾಲಾ ಮಕ್ಕಳು ಮಂಜುನಾಥ ಚರಿತ್ರೆ ಗೀತೆಗೆ ನೃತ್ಯದ ಮೂಲಕ ರಂಜಿಸಿದ್ದು ನೆರೆದಿದ್ದ ಸಹಸ್ರಾರು ಜನರ ಗಮನ ಸೆಳೆಯಿತು. ಸ್ವಾಗತ ಮಾಡಿಕೊಂಡಂತ ಕುಪ್ಪಣ್ಣ ಕೊಡ್ಲಿ ಅವರಿಗೆ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಮೆರಗು ಬರಬೇಕಂತ ಕುಳಿತುಕೊಂಡು ಅವರ ಚಪ್ಪಾಳೆ ಕೊಡಬೇಕು. ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಶ್ರೀ ಕಸಬಾ ಲಿಂಗಸಗೂರು ಗ್ರಾಮದ ಕುಪ್ಪಿ ಭೀಮ ದೇವರ ಮಹಾರಥದ ಶತಮಾನೋತ್ಸವದ ಅಂಗವಾಗಿ ಮಹರ್ಷಿ ವಾಲ್ಮೀಕಿ ಪ್ರಣೀತ ಸುಂದರಕಾಂಡ ಆಂಜನೇಯ ದಿವ್ಯ ಚರಿತ್ರೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 27ರಿಂದ ದಿನಾಂಕ 1/12 ಸೋಮವಾರದವರೆಗೆ ಸಂಜೆ 6:30ರಿಂದ ಸುಂದರಕಾಂಡ ಆಂಜನೇಯ ದಿವ್ಯ ಚರಿತ್ರೆ ಪ್ರವಚನ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿದ ಶ್ರೀ ಗುರುಬಸವ ಮಹಾಸ್ವಾಮಿಗಳು, ಶ್ರೀ ಘನಮಠೇಶ್ವರ ಮಠ ಸಂತಿಕೆಲೂರು ಫಿರೋಜಾಬಾದ್. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪೂಜ್ಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳು, ಶ್ರೀ ಸಿದ್ದರಾಮೇಶ್ವರ ಗುರುಮಠ ಎರಡೋಣ ಕ್ರಾಸ್, ಶ್ರೀ ಹುನಗುಂಟಿಯ ಶ್ರೀಗಳು ಹಾಗೂ ದೇವಸ್ಥಾನದ ಅಧ್ಯಕ್ಷರು ಹಾಗೂ ತಹಶೀಲ್ದಾರರಾಗಿರತಕ್ಕಂಥ ಶ್ರೀ ಸತ್ಯಮ್ಮ ಅವರು ವೇದಿಕೆಗೆ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಪ್ರವಚನಕಾರರಾದ ವಿದ್ವಾನ್ ಶ್ರೀ ಕೃಷ್ಣಾನಂದ ಶರಣರು, ಶ್ರೀ ಶಂಕರಾಚಾರ್ಯ ಅವಧೂತ ಆಶ್ರಮ ಕಜ್ಜಿರೋಣಿ ಬಾಗಲಕೋಟೆ, ವಿದ್ವಾನ್ ಜಗದೀಶ ಶರ್ಮ ಸಂಪ ವಿದ್ವಾಂಸರು ಬೆಂಗಳೂರು ಇವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಚಾಲನೆಯನ್ನ ನೀಡಿದ್ರು. ರಾಮಾಯಣದಲ್ಲಿ ಬರುವ 7 ಕಾಂಡಗಳಲ್ಲಿ ಸುಂದರಕಾಂಡ ಸಹ ಒಂದು ಭಾಗ. ಹನುಮಂತನನ್ನ ಸುಂದರವಾಗಿರುವುದನ್ನು ಕಂಡು ವಾಲ್ಮೀಕಿ ಸುಂದರ ಎಂದು ಕರೆದರು. ಭಾರತದಲ್ಲಿ ರಾಮನಿಗಿಂತ ಹೆಚ್ಚು ದೇವಸ್ಥಾನ ಹನುಮಂತನದಿದೆ. ಇದಕ್ಕೆಲ್ಲ ಉತ್ತರ ಸುಂದರಕಾಂಡ ಚರಿತ್ರೆ. ನೀವದನ್ನ ನಿತ್ಯ ಕೇಳಲೇಬೇಕು. ಅದರಲ್ಲಿ ಸಂಪೂರ್ಣ ವಿವರಣೆಯನ್ನ ನಿಮಗೆ ತಿಳಿಸ್ತೀನಿ ಅಂತ ಪ್ರವಚನ ಪ್ರಾರಂಭ ಮಾಡಿದ ವಿದ್ವಾನ್ ಜಗದೀಶ್ ಶರ್ಮ ಸಂಪ ವಿದ್ವಾಂಸರು ಸುಂದರ ಕಾಂಡದ ಬಗ್ಗೆ ಒಂದಿಷ್ಟು ಪ್ರಾರಂಭವನ್ನ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿದ್ವಾನ್ ಶ್ರೀ ಕೃಷ್ಣಾನಂದ ಶರಣರು ಕುಪ್ಪಿ ಭೀಮನ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅವನ ಶಕ್ತಿಯನ್ನ ನಿಮ್ಮ ಮುಂದೆ ಹೇಳ್ತೇನೆ, ನಾಳೆಯಿಂದ ಖಂಡಿತವಾಗಿ 6:30ಕ್ಕೆ ಪ್ರಾರಂಭವನ್ನ ಮಾಡ್ತೇನೆ ಎನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂತಹ ಜನರಿಗೆ ಆಶೀರ್ವಚನವನ್ನ ನೀಡಿದ್ದಾರೆ. ಪ್ರವಚನದ ಮೂಲಕ ಸಂದೇಶವನ್ನ ಸಾರಿದ್ದಾರೆ. ಮೇಲಕ್ಕೆದ್ದು ಬಂದುಬಿಟ್ಟು ಮೊದಲ ದಿನದ ಪ್ರವಚನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅತಿಥಿಗಳಿಗೆ ಶ್ರೀಗಳಿಗೆ ಸನ್ಮಾನ ಮಾಡುವುದರ ಮೂಲಕ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಸಬಾ ಲಿಂಗಸೂರಿನ ಗ್ರಾಮಸ್ಥರು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಬಳಗ ಹಾಗೂ ದೇವಸ್ಥಾನದ ಸಮಿತಿಯ ಮುಖಂಡರು ಭಾಗಿಯಾಗಿದ್ದರು. 6:30 ಸಂಗೀತ, 6:30ರಿಂದ 7:00ವರೆಗೆ ನಮ್ಮ ವಿದ್ವಾಂಸರಂತ ತಾಯಂದಿರು ಹಾಗಾಗಬಾರ್ದು. ಯಾಕಂದ್ರೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ. ಆದ್ರೆ ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದು 10 ವರ್ಷ ಆಯ್ತು. ಆದ್ರೆ ಅಂತ ವಿಶೇಷ ಕಾರ್ಯಕ್ರಮ ನಡೆದಾಗ ಆ ಕಾರ್ಯಕ್ರಮದ ತಾಯಂದಿರು ಕುತ್ಕೊಂಡು ಮಂಗಳ ಆಗಲಾರದೆ ನಡವಳಿಕೆ ಎದ್ದು ಹೋಗವ್ರು 10 ವರ್ಷ ಆಯ್ತು. ನಡವಳಿಕೆ ಎದ್ದು ಹೋಗ್ಯಾರ, ಮನೇನು ಮುಟ್ಟಿಲ್ಲ, ಹುಡುಗಿಯವರು ಸಿಕ್ಕಿಲ್ಲ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ನೀವು ಯಾರಾದರೂ ನಡವಳಿಕೆ ಎದ್ದು ನಿಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಆ ಪರಿಸ್ಥಿತಿ ಬರಬಾರ್ದು.